ಹಾಯ್ ಫ್ರೆಂಡ್ಸ್ ನೋಡೋಣ. ಸೊ ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋಣ ಮಾರ್ಕೆಟ್ ಅನ್ನ. ನಾವು ನಿನ್ನಿನ ದಿನ ಒಂದು ಡಿಸ್ಕಷನ್ ಏನ್ ಮಾಡಿದೀಪ ಅಂತಂದ್ರೆ, ಮಾರ್ಕೆಟ್ ಏನಾದ್ರು ಈ ಒಂದು 52,000 ಏನೋ ರೇಂಜ್ ಬ್ರೇಕ್ ಮಾಡಿದಿಲ್ಲ, ಇದು ಒಂದು ಹ್ಯಾಮರ್ ಕಂಡ್ಲಿ ಇದೀನಿ, ಹ್ಯಾಮರ್ ಕಂಡಿದಿಲ್ಲ, ಸ್ವಲ್ಪ ದೊಡ್ಡ ಮಾತು ಜೂಮ್ ಇನ್ ಮಾಡಿದಪ್ಪ ಈಗ ಕ್ಲಿಯರ್ ಆಗ್ತದೆ. ಸೊ ನಾವ್ ಏನ್ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ, ಈ ಒಂದು ಏನು ಏರಿಯಾ ಇದೆ 51,800 ಮತ್ತು 52,150 ಇದೇನ್ ರೇಂಜ್ ಇದ್ದಲ್ಲ, ಈ ಒಂದು ಬೇರೆಸ್ ಝೋನ್ ಇದೆ. ಈ ಬೇರೆಸ್ ಝೋನ್ ದಲ್ಲೇ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇವತ್ತಿನ ದಿನ ನಿನ್ನೆ ದಿನ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡ್ಕೊಂಡು ಮಾರ್ಕೆಟ್ ಮೇಲಿನ ಸೈಡ್ ಏನಾಗಿತ್ತಪ್ಪ ಅಂದ್ರೆ ಒಂದು ಬುಲಿಶ್ ಸೈನ್ ಕೊಟ್ಟಿರೋ ಅಂತ ಹೇಳಿದೆ. ಓಕೆ, ಸೊ ಅದೇ ರೀತಿ ಏನಾಯ್ತಪ್ಪ ಅಂದ್ರೆ ನಿನ್ನೆ ದಿನ ಡಿಸ್ಕಷನ್ ಮಾಡಿದ್ವಿ, ಒಂದ್ ವೇಳೆ ಏನಾದ್ರು ಈ ಒಂದು ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆ ಮಾರ್ಕೆಟ್ ಏನಾದ್ರು ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ನಿಮ್ಗೆ ಹೇಳಿದೆ. ಓಕೆ, ಅಪ್ಸೈಡ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಆಗಿದೆ ಎಷ್ಟಿದಪ್ಪ ಅಂದ್ರೆ 53,000 ತನಕ ಹೋಗುದು ಅಂತ ಹೇಳಿದೆ. 53,000 ಕಂಪ್ಲೀಟ್ ಮಾಡ್ತು. ಓಕೆ, ಸೊ ನಮ್ಮ ನಾಳಿನ ದಿನ ಯಾವ್ದು ನೆಕ್ಸ್ಟ್ ಆಗಿರ್ತಪ್ಪ ಅಂದ್ರೆ, ನಾಳಿನ ದಿನ ಫಸ್ಟ್ ಟಾರ್ಗೆಟ್ ಅಂದ್ರೆ 53,500, ಅದಾದ ಕೂಡ ಏನಾಯ್ತಪ್ಪ ಅಂದ್ರೆ 54,000 ಏನಿದೆ ರೌಂಡ್ ಫಿಗರ್ ಆಗುತ್ತೆ ಸಾಧ್ಯತೆ ಇರೋದು. ರೌಂಡ್ ಫಿಗರ್ ಯಾಕೆ ಆಗತ್ತಪ್ಪ ಅಂತಂದ್ರೆ, ಸ್ವಲ್ಪ ನಾವು ಜೂಮ್ ಮಾಡ್ಕೊಂಡ್ರೆ ನೋಡ್ರಿ, ಈ ರೌಂಡ್ ಫಿಗರ್ ಯಾಕೆ ಆಗುತ್ತಪ್ಪ ಅಂದ್ರೆ ಇದೇ ಮಾರ್ಕೆಟ್ ಏನಿದಿಲ್ಲ ನೋಡ್ರಿ, ಫಸ್ಟ್ ಏನಂತಪ್ಪ ಅಂದ್ರೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಹೌದಾ, ಸೊ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಾಗ ಈ ಒಂದು ಏನು ಇದ್ರೆ 54,000, 54,000 ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೂಲ್ ಅನ್ನ ಇದು ಇಲ್ಲಿ ಏನಂತ ಪ್ಲೇ ಮಾಡಿತ್ತು. ಓಕೆ, ಸೊ ಹೀಗಾಗಿ ಏನ್ ನೋಡಪ್ಪ ಅಂದ್ರೆ ಈ ಒಂದು 54,000 ಏನಿಲ್ಲ, 54,000 ಯಾವಾಗಿದ್ದು ಮೇಲಿನ ಸೈಡ್ ಬ್ರೇಕ್ ಮಾಡತ್ತ. ಓಕೆ, ಮೇಲಿನ ಸೈಡ್ ಏನಾಗೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ಬೋದು, ಅಥವಾ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ವಲ್ಪ ಒಂದ್ 2-3 ದಿವಸ ಕನ್ಸಲ್ಟೇಷನ್ ಆಗಿನೂ ಕೂಡ ಬ್ರೇಕ್ ಮಾಡೋದು. ಯಾವಾಗ ಇದು ಬ್ರೇಕ್ ಮಾಡುತ್ತಾ, ಬ್ರೇಕ್ ಮಾಡಿದ ಕೂಡಲೇ ನಮ್ದು ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ, ಅದ್ರ ನೆಕ್ಸ್ಟ್ ಟಾರ್ಗೆಟ್ 54,000 ಕ್ರಾಸ್ ಮಾಡಿದ ಕೂಡಲೇ ನಮ್ದು ಟಾರ್ಗೆಟ್ ಯಾವ್ದಪ್ಪ, ನೆಕ್ಸ್ಟ್ ಟಾರ್ಗೆಟ್ 54,600 ಆಲ್ ಟೈಮ್ ಹೈ ಏನಿದೆ ಇದು 54,600. ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಬಟ್ ಫಸ್ಟ್ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ನಾಳಿನ ದಿನ 53,500, ಆಮೇಲೆ 54,000. ಓಕೆ, 54,000 ಅಂತಲ್ಲ ಬಂದಾಗ ಏನಾಗುತ್ತಪ್ಪ, ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ಬೇಕಪ್ಪ ಅಂದ್ರೆ ಇದೇನಿದೆಲ್ಲ ಈ ಒಂದು ಏರಿಯಾ ಒಂದು ಲಿಕ್ವಿಡಿಟಿ ಝೋನ್ ಇರೋದ್ರಿಂದ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಕ್ರಾಸ್ ಆಗಲ್ಲ. ಕ್ರಾಸ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಒಂದು ಹೆವಿ ಗ್ಯಾಪ್ ಅಪ್ ಆಗ್ಬೇಕು, ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಆಗ್ಬೇಕು. ಓಕೆ, ಸೊ ಈ ಒಂದು ಥಿಯರಿ ಒಳಗೆ ಏನ್ ಮಾಡಬಹುದಪ್ಪ ನಾಳಿನ ದಿನ ನಾವು ಇಲ್ಲಿ ನಿಫ್ಟಿನ ಬ್ಯಾಂಕ್ ನಿಫ್ಟಿನ ನಾವು ಟ್ರೇಡ್ ಮಾಡ್ಕೊಂಡು ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಇದನ್ನ ಸ್ವಲ್ಪ ನಾವು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ, ಓಕೆ 50 ಮಿನಿಟ್ಸ್ ಟೈಮ್ ನೋಡ್ರಿ, ಇಲ್ಲಿ ಏನ್ ಇರ್ತದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ಎಲ್ಲ ತುಂಬಾ ದೂರ ಇದಾವೆ. ಓಕೆ, ಸೊ ದೂರ ಇರೋದ್ರಿಂದ ನಾವ್ ಏನ್ ಮಾಡಿದಪ್ಪ ಅಂದ್ರೆ ಡಿಸ್ಕಷನ್, ಒಂದ್ ವೇಳೆ ಏನಾದ್ರು ಇದೊಂದು ಏನಿದಿಲ್ಲ ಹೈ ಆಗಿರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಝೋನ್ ಇದ್ರೆ, ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಇಟ್ಟಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ಇರ್ತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದ್ರೆ ಸಪ್ಲೈ ಆಗುತ್ತೆ ಅಥವಾ ಡಿಮ್ಯಾಂಡ್ ಝೋನ್ ಆಗುತ್ತೆ ಅಂತ ಇದು ಸರಿ ಸಪೋರ್ಟ್ ಝೋನ್ ಆಗುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿ ಏನಾಯ್ತಪ್ಪ, ಮಾರ್ಕೆಟ್ ಮೊದಲೇ ಗ್ಯಾಪ್ ಅಪ್ ಆಯ್ತು, ಕೆಳಗಡೆ ಬಂತು, ಕೆಳಗಡೆ ಬಂದು ಎಲ್ಲ ಸ್ಟಾಪ್ ಲಾಸ್ ಮೀಟ್ ಮಾಡ್ಕೊಂಡು ಮಾರ್ಕೆಟ್ ಏನೇ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು, ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡೋದು, ಕೆಳಗಡೆ ಬರಲೇ ಇಲ್ಲ. ಮಾರ್ಕೆಟ್ ನಿಂತಪ್ಪ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿ ಈ ಒಂದು ಏರಿಯಾದಲ್ಲಿ 53,200 ಮಾರ್ಕೆಟ್ ಇವಾಗ ಸೆಷನ್ ಆಗ್ತಾ ಇದೆ. ಹೌದಾ, ಸೊ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಏನಾದ್ರು ಈ ಒಂದು ಏನಾದ್ರು ಫ್ಲಾಟ್ ಆಗಿ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ನಮ್ ನಾಳಿನ ದಿನ ಒಂದು ಹೆವಿ ರೆಸಿಸ್ಟೆನ್ಸ್ ಆದಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ನಾರ್ಮಲ್ ಆಗಿ 53,000. ಅದಾದ ಕೂಡಲೇ ಯಾವ್ದಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥದ್ದಪ್ಪ ಅಂದ್ರೆ ಫಿಗರ್ ಆಗಿರ್ತಕ್ಕಂಥದ್ದು ಸಪೋರ್ಟ್ ಅಂದ್ರೆ 52,800. ಓಕೆ, ಈ 52,800 ಎಲ್ಲಿವರೆಗೂ ಕ್ರಾಸ್ ಮಾಡಂಗಿಲ್ಲ ಮಾರ್ಕೆಟ್, ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಏನ್ ಮಾಡ್ತಪ್ಪ ಅಂದ್ರೆ ಕೆಳಗಡೆ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ 53,200 ಬ್ರೇಕ್ ಮಾಡ್ತಂದ್ರೆ ಫಸ್ಟ್ ಆಗಿರುತ್ತೆ 53,500, ಆಮೇಲೆ 54,000. ಈ ರೀತಿಯಾಗಿರ್ತಕ್ಕಂಥ ಒಂದು ರೇಂಜ್ ಅನ್ನ ಏನ್ ಮಾಡೋದಪ್ಪ ನಮ್ಮ ಬ್ಯಾಂಕ್ ನಿಫ್ಟಿ ಒಳಗ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಅದೇ ರೀತಿಯಾಗಿ ನಾಳೆ ಏನಪ್ಪಾ ಅಂದ್ರೆ ಗುರುವಾರ ಇರೋದ್ರಿಂದ, ಓಕೆ ನಾಳೆ ಗುರುವಾರ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರ್ಯಾಲಿನ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿಂದ ಒಂದು ನಾವು ಟ್ರೆಂಡ್ ಲೈನ್ ತಗೊಂಡ್ರೆ ಕಲರು ಚೇಂಜ್ ಮಾಡ್ಬೋದು. ಇಲ್ಲೇನಿದಿಲ್ಲ, ಇಲ್ಲೊಂದೇನು ಟ್ರೆಂಡ್ ಲೈನ್ ಇದೆ. ಓಕೆ, ಸೊ ಅದಾದ ಕೂಡಲೇ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಹೌದಾ, ಸೊ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ, ಅಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಆಮೇಲೆ ಈ ಒಂದು ಝೋನ್ ಅನ್ನ ನಾವು ಕನೆಕ್ಟ್ ಮಾಡಿದ್ರೆ ಇಲ್ಲಿನೂ ಕೂಡ ಅಂದ್ರೆ ಟೋಟಲ್ ಆಗಿ ಏನಪ್ಪಾ ಅಂದ್ರೆ 3 ಟ್ರೆಂಡ್ ಲೈನ್ ಏನಿದೆಲ್ಲ ನೋಡ್ರಿ, ಇಲ್ಲಿನೂ ಕೂಡ ಟ್ರೆಂಡ್ ಲೈನ್, ಇಲ್ಲಿನೂ ಕೂಡ ಟ್ರೆಂಡ್ ಲೈನ್. ಓಕೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್. ಇಲ್ಲಿ ಮಾರ್ಕೆಟ್ ಏನ್ ಬಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಝೋನ್ ಆಗಿರ್ತಕ್ಕಂಥದ್ದು ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡಿತ್ತು. ಹೌದಾ, ಯಾವ್ದಪ್ಪ 23,400.
ಆಮೇಲೆ ಈ ನಾನು ನಿನ್ನಿಂದ ಏನ್ ಮಾಡಿದಪ್ಪ ಈ ಝೋನ್ ಅನ್ನು ಏನು ಬ್ರೇಕ್ ಮಾಡ್ಕೊಂಡಿರ್ತಾರ ಮಾರ್ಕೆಟ್ ಸಸ್ಟೈನ್ ಅಂತ ಹೇಳಿದ್ದೆ. ಅದೇ ರೀತಿ ಮಾರ್ಕೆಟ್ ಏನಾಗಿದಪ್ಪ ಅದು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಒಳಗೆ ಇಲ್ಲಿ ಏನಾಗ್ತದೆ ಸಸ್ಟೈನ್ ಆಗ್ತಾ ಇದೆ. ಹೌದಾ, ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗ್ತದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನಾಳಿನ ದಿನ ಈ ಒಂದು ಏರಿಯಾನ ಒಂದು ಕ್ರಾಸ್ ಮಾಡ್ತಪ್ಪ ಅಂದ್ರೆ 23,400, ಓಕೆ, 23,400 ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿ ಹೋಗ್ತಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಇರೋದಿಲ್ಲ, ಈ ಟ್ರೆಂಡ್ ಲೈನ್ ಏನಾದ್ರು ಮೇಲ್ಗಡೆ ಬಂತಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಆಗಿ ಹೋಗಿ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಯಾವುದು ಈ ಒಂದು ಏರಿಯಾ 23,750, ಈ 23,750 ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿಸಿಂದ ನಮ್ಗೆ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ 24,000 ಕೂಡ ಹೋಗ್ಬೋದು. 24,000 ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 24,200. ಈ ಎರಡು ಟಾರ್ಗೆಟ್ ಅನ್ನು ನಾಳೆ ದಿನ ನೋಡಪ್ಪ ಅಂದ್ರೆ ನಿಫ್ಟಿ ಒಳಗಡೆ ನೋಡ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇದೆ. ಓಕೆ, ಸ್ವಲ್ಪ ನಾಳೆ ದಿನ ಏನ್ ಮಾಡ್ರಪ್ಪ ಅಂದ್ರೆ ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ಮಾರ್ಕೆಟ್ ನೋಡ್ರಿ ಟ್ರೆಂಡ್ ಲೈನ್ ಅಂತ ಹೋಗೋಣ. ಓಕೆ, ಮಾರ್ಕೆಟ್ ನೋಡ್ರಿ ನಾನು ನಿನ್ನಿಂದ ಏನ್ ಹೇಳ್ತಪ್ಪ ಅಂದ್ರೆ ಇದು ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಓಕೆ, ಆಮೇಲೆ ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಒಳಗೆ ಏನಾಯ್ತಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮೈಕ್ರೋ ಸಪೋರ್ಟ್ ಇರೋದ್ರಿಂದ ಈ ಮೈಕ್ರೋ ಸಪೋರ್ಟ್ ಏನ್ ಮಾಡ್ತಪ್ಪ ಅಂದ್ರೆ ಕಂಟ್ರೋಸ್ ಮಾರ್ಕೆಟ್ ಕೆಳಗಡೆ ಬಂದು ಇಲ್ಲೆಲ್ಲ ಸ್ಟಾಪ್ ಸೆಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟ್ರೋಸ್ ಮೇಲ್ಗಡೆ ಹೋಗಿ ಈ ಒಂದು ರೆಸಿಸ್ಟೆನ್ಸ್ ಏರಿಯಾನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡ್ತದೆ. ಹೌದಾ, ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಇದೇ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತದೆ ಮಾರ್ಕೆಟ್ ಫಸ್ಟ್ ಕೆಳಗೆ ಬಂದ ಕಿಶನ್ ಈ ಒಂದು ಏನು ಏರಿಯಾ ಇದಿಲ್ಲ ಇದು ಒಂದು ಫ್ಲಿಪ್ ಝೋನ್ ಆಗಿದೆ. ಹೌದಾ, ಈ ರೆಸಿಸ್ಟೆನ್ಸ್ ಝೋನ್ ಇದು ಸಪೋರ್ಟ್ ಝೋನ್ ಆಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಫ್ಲಿಪ್ ಝೋನ್ ಆಗಿರೋದ್ರಿಂದ ಈ ಫ್ಲಿಪ್ ಝೋನ್ ದಲ್ಲಿ ಮಾರ್ಕೆಟ್ ಏನಾಗಿದಪ್ಪ ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಹೈ ಅನ್ನ ಬ್ರೇಕ್ ಮಾಡ್ತಾರೆ. ಓಕೆ, 23,450 23,450 ಈ ಹೈ ಅನ್ನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗೋದಪ್ಪ 23,500 23,500 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ 23,600 ಆಮೇಲೆ 23,700 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಅನ್ನು ಏನ್ ಮಾಡೋದಪ್ಪ ನಾಳೆ ದಿನ 3 ಟಾರ್ಗೆಟ್ ಅನ್ನು ನಾಳೆ ದಿನ ಅಚೀವ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಅಥವಾ ಇದಕ್ಕಿಂತ ಜಾಸ್ತಿನೂ ರ್ಯಾಲಿಯನ್ನ ನೋಡ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಬಟ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಯಾವ ರೀತಿ ಟ್ರೇಡ್ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊಂಡು ಇಷ್ಟು ನಾವು ನೋಡ್ಕೊಂಡು ಇಷ್ಟ ಟ್ರೇಡ್ ಮಾಡೋಕೆ. ಓಕೆ, ಸೊ ಹೀಗಾಗಿ ನೋಡ್ರಪ್ಪ ನಾಳೆ ದಿನ ನಾವು ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನು ನೋಡ್ಕೊಂಡು ಟ್ರೇಡ್ ಮಾಡಬೇಕಪ್ಪ. ನಾಳೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರ್ ಇದೆ. ಓಕೆ, ಥ್ಯಾಂಕ್ ಯು.